ಹಾಯ್ ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಗೋಂಗೂರು ಸೊಪ್ಪು ಮತ್ತು ನಾಟಿ ಟೊಮಾಟೊ ಹಾಕಿ ತೊಕ್ಕೆ ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಗೋಂಗೂರು ಸೊಪ್ಪು ಅಂದರೆ ಕೆಲವು ಕಡೆ ಈ ಉತ್ತರ ಕರ್ನಾಟಕ ಕಡೆ ಏನು ಹೇಳ್ತಾರೆ ಅಂದರೆ ಪುಂಡೆ ಸೊಪ್ಪು ಅಂತಾರೆ. ಆ ಸೊಪ್ಪನ್ನು ತಂದು ನಾನು ಈಗ 2 ಕಟ್ಟನ್ನು ತಂದು ನೀಟಾಗಿ ಕಡ್ಡಿ ಇಲ್ದಿರಂಗೆ ಬಿಡಿಸಿ ಒಂದು 2 ಸಲ ತೊಳೆದು ನೀರು ಇಲ್ದಿರಂಗೆ ಇಟ್ಕೊಂಡಿದ್ದೀನಿ ನೋಡಿ. ಈಗ ಅದಕ್ಕೆ ನಾನು ಏನೇನು ತೊಗೋತಾ ಇದ್ದೀನಿ ಅಂದರೆ ತೊಕ್ಕಿಗೆ 2 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಉದ್ದಿನಬೇಳೆ ತೊಗೋತಾ ಇದ್ದೀನಿ ನೋಡಿ, ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 12ರಿಂದ 15 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇಷ್ಟ ಆದರೂ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಇದು ಮತ್ತು ಬೆಳ್ಳುಳ್ಳಿ ಬಂದು ಒಂದು ಬಿಡಿಸಿರೋಂಥ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, 1.5 ಸ್ಪೂನಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, 3 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ, ದೋರೆ ಹಣ್ಣು ಅಂಥದ್ದು. ಹಸಿಮೆಣ್ಸಿನ್ಕಾಯಿ ಬೇಕಾದರೆ ನೀವು ಎಣ್ಣೆಲಿ ಹುರ್ಕೊಂಡು ಬೇಕಾದರೆ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಗ್ಗರಣೆ ಕೂಡ ಹಾಗೆ ಹಾಕ್ಕೋಬೋದು ಸೊಪ್ಪಿನ ಜೊತೆಗೆ. ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಈಗ ಕಡಲೆಬೇಳೆ ಅದೇನು ತೋರಿಸಿದ್ನೋ ಉದ್ದಿನಬೇಳೆ ಎಲ್ಲ ಸಣ್ಣ ಉರಿಯಲ್ಲೇ ಎಲ್ಲನೂ ಹುರ್ಕೊಂಡು ಕಲರ್ ಚೇಂಜ್ ಆಗೋ ಹುರ್ಕೋತಾ ಇದ್ದೀನಿ ಎಲ್ಲ ಪ್ರತಿಯೊಂದೂ. ಈಗ ಕಡಲೆಬೇಳೆ ಹುರಿದಿದ್ದಾಯಿತು, ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ ನೋಡಿ, ಕಲರ್ ಚೇಂಜ್ ಆಗಬೇಕಷ್ಟೇ. ಅದ್ರ ಜೊತೆಗೆ ಧನಿಯಾ ತೊಗೊಂಡಿದ್ದೀನಿ. ಧನಿಯಾ ಹುರ್ಕೊಂಡಿದ್ದ ತಕ್ಷಣ ಹಾಗೆ ಮೆಂತ್ಯ ಸೇರಿಸ್ಕೊತಾ ಇದ್ದೀನಿ. ಅದು ಧನಿಯಾ ಹುರಿದಿದ ತಕ್ಷಣ ಮೆಂತ್ಯ ಸೇರಿಸ್ಕೊತಾ ಇದ್ದೀನಿ. ಮೆಂತ್ಯನ ಸುಮ್ಮನೆ ಅಷ್ಟು ಒಂಚೂರು ಕಲರ್ ಚೇಂಜ್ ಆಗಿದ ತಕ್ಷಣ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ನಾವು ಸಣ್ಣ ಉರಿಯಲ್ಲೇ ನಾವು ಸಣ್ಣ ಬಾಣಲೆ ಇಟ್ಕೊಂಡು ಹುರ್ಕೋಬೇಕು. 2 ಕಟ್ಟು ಸೊಪ್ಪಿಗೆ ನಾನು ಇಷ್ಟು ತೊಗೊಂಡಿದ್ದೀನಿ. ಈಗ ನಾನು ಸಾಸಿವೆಯನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂದಿದ ತಕ್ಷಣ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಬರೀ ಬಿಸಿ ಬಾಣಲೆಯಲ್ಲಿ ಸುಮ್ಮನೆ ಹಂಗೆ ಬಿಸಿ ಮಾಡ್ಕೊತಾ ಇದ್ದೀನಿ. ಇಷ್ಟು ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕಿದು. ಈ ತಣ್ಣಗಾಗಷ್ಟೇ ನಾವೇನು ಮಾಡ್ಕೊಬೇಕಂದ್ರೆ ಸೊಪ್ಪನ್ನು ಒಗ್ಗರಣೆ ಹಾಕ್ಕೋಬೇಕು. ಯಾವುದು ಗೋಂಗೂರು ಸೊಪ್ಪನ್ನು ಒಗ್ಗರಣೆ ಹಾಕಬೇಕು. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಗ್ಯಾಸ್ ಅಂಟಿಸ್ಕೊಂಡು ದೊಡ್ಡ ಒಂದು ಬಾಂಡಿಗೆ ಇಟ್ಕೊಂಡು 4ರಿಂದ 5 ಸ್ಪೂನಷ್ಟು ಸಾರಿನ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಹಚ್ಚಿಟ್ಕೊಂಡ್ರಂಥ 3 ಟೊಮೊಟೊ ನಾಟಿ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಹಾಗೆ ತೊಳೆದಿಟ್ಟಿರೋಂಥ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಗೋಂಗೂರು ಸೊಪ್ಪು ನೋಡ್ಕೊಳ್ಳಿ, ಇದು ಹುಳಿ ಸೊಪ್ಪು ಅಂತಾರೆ ಮತ್ತು ಪುಂಡೆ ಸೊಪ್ಪು ಅಂತಾರೆ, ನೋಡ್ಕೊಳ್ಳಿ. ಮತ್ತು ಕಲ್ಲುಪ್ಪು 1 ಹಿಡಿಯಷ್ಟು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಇದು ಹುಳಿ ಇರೋದ್ರಿಂದ ಸ್ವಲ್ಪ ಉಪ್ಪು ಖಾರ ಹೆಚ್ಚಿಗೆ ಬೇಕಾಗುತ್ತೆ ಈ ಸೊಪ್ಪಿಗೆ, ಅದಕ್ಕೆ. ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಸ್ವಲ್ಪ ನಾವು ಐಯಲ್ಲೇ ಇಟ್ಕೊಂಡು ಸ್ವಲ್ಪ ಕೈಯಲ್ಲಿ ತಿರುವ್ಕೋಬೇಕು. ಯಾಕಂದರೆ ಐಯಲ್ಲಿ ಇಟ್ಕೊಂಡ್ರೆ ಫುಲ್ಲು ಸೊಪ್ಪೆಲ್ಲ ಅಷ್ಟೊಂದು ಸೊಪ್ಪು ನೋಡಿ ಎಷ್ಟಾಗೋಯ್ತು, ಸ್ವಲ್ಪ ಆಯಿತು ಅಷ್ಟೇ. ಈ ಟೊಮೊಟೊ ಸೊಪ್ಪೆಲ್ಲ ಚೆಂದಾಗೆ ಆ ನೀರಲ್ಲೇ ಬೆಂದ್ಕೊಂಡು ಎಣ್ಣೆ ಬಿಟ್ಕೋಬೇಕು. ಅದುವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಪ್ಲೇಟ್ ಹಾಕ್ಬಿಟ್ಟು ಸಣ್ಣ ಉರಿ ಮಾಡ್ತಾಯಿದ್ದೀನಿ. ಈಗ ಸಣ್ಣ ಉರಿ ಮಾಡಿ ಈಗ ನಾನು 5ರಿಂದ 6 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ ನೋಡಿ. ಇನ್ನೂ ನೀರು ಬಿಟ್ಕೊಂಡಿದೆ. ಸೊಪ್ಪೆಲ್ಲ ಒಂದು ಅರ್ಧ ಟೊಮೊಟೊ ಸೊಪ್ಪೆಲ್ಲ ಒಂದು ಅರ್ಧ ಬೆಂದಿದೆ, ಇನ್ನೂ ಅರ್ಧ ಭಾಗ ಬೇಯಬೇಕು. ಇನ್ನೂ ಅರ್ಧ ನೀರಿದೆ. ನಾನೇನು ನೀರೇನು ಸೇರಿಸಿಲ್ಲ, ಆ ಸೊಪ್ಪಲ್ಲಿರೋ ನೀರು ಟೊಮೊಟೊದಲ್ಲಿರೋ ನೀರು ಅಷ್ಟು ಬಿಟ್ಕೊಂಡಿದೆ. ಈಗ ಅದಕ್ಕೆ ಉಪ್ಪು ಅರಿಶಿನ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಬೆಂದ್ಕೋತಾ ಇದೆ. ಈಗ ಮತ್ತೆ ಅದನ್ನು ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ. ಒಂದು ಸಲ ಕೈ ಆಡಿಸ್ಬಿಟ್ಟು ಮತ್ತೆ ಅದನ್ನು ಸೊಪ್ಪು ಟೊಮೊಟೊನ ಬೇಯಕ್ಕೆ ಬಿಟ್ಟಿದ್ದೀನಿ. ಈಗ ನಾನು ಏನು ಹುರಿದಿಟ್ಕೊಂಡಿದ್ದನ್ನ ಪುಡಿ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ತಣ್ಣಗಾಗಿತ್ತಲ್ಲ ನೋಡಿ, ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೋಬೇಕು ತೊಕ್ಕಿಗೆ. ಈಗ ಮತ್ತೆ ನಾನು ನೋಡ್ತಾ ಇದ್ದೀನಿ 5 ನಿಮಿಷ ಆದಮೇಲೆ. ಫಸ್ಟ್ ಒಂದು ಸಲ 5 ನಿಮಿಷ ಬೇಯಿಸ್ಕೊಂಡೆ, ಮತ್ತೆ ಒಂದು 5 ನಿಮಿಷ ಬೇಯೋದಕ್ಕೆ ಬಿಟ್ಬಿಟ್ಟು ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಸೌಟೆಲ್ಲ ಚೆಂದಾಗಿ ಈ ರೀತಿ ನಾವು ಪೇಸ್ಟ್ ಥರ ಚೆಂದಾಗಿ ಅದನ್ನು ಇದು ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಅದನ್ನೇನು ಮಿಕ್ಸಿಗೆ ಹಾಕೋಂಗಿಲ್ಲ ಮತ್ತು ನಾವೇನು ಮಸಿಯೋಂಗಿಲ್ಲ, ಸೊಪ್ಪು ಮಸಿತೀರ ಆ ಥರ ಮಸಿಯೋಂಗೂ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ಸೂಪರಾಗಿದೆ. ಈಗ ನಾನು ಅದನ್ನು ಸೊಪ್ಪನ್ನೊಂದು ಕಡೆ ಇಟ್ಬಿಟ್ಟು ಅದು ಪುಡಿ ಮಾಡಿರೋದಂತ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಅದನ್ನೊಂದು ಕಡೆ ಇಟ್ಬಿಟ್ಟು ಕಡಲೆ ಬೇಳೆ ಅದೆಲ್ಲ ಪುಡಿ ಮಾಡಿರೋದೊಂದು ಕಡೆ ಇಟ್ಬಿಟ್ಟು ಈಗ ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡು ಬಾಣಲಿ ಇಟ್ಕೊಂಡು ಒಂದು 6 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಬೆಳ್ಳುಳ್ಳಿ ಒಗ್ಗರಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 3 ರೆಕ್ಕೆ ಕರಿಬೇವು, ಸ್ವಲ್ಪ ಒಗ್ಗರಣೆಗೆ ಗುಂಡು ಮೆಣಸಿನ್ಕಾಯಿ, ಇಂಗು, ಗಟ್ಟಿ ಇಂಗು, ಅದು ಒಂದು 2 ಪೀಸ್ ಸಣ್ಣ ಪೀಸ್ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ನಾವು ಎಣ್ಣೆನೇ ಹುರ್ಕೋಬೇಕು. ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ನಾವು ಸೊಪ್ಪೇನು ಮೊದಲಿಗೆ ಬೇಯಿಸಿಟ್ಟಿದ್ರಲ್ಲ ಉಪ್ಪು ಅರಿಶಿನ ಎಲ್ಲ ಹಾಕಿ ಅದೆಲ್ಲ ನೀರಿನಂಶ ಎಲ್ಲ ಹೀರ್ಕೊಂಡಿತ್ತಲ್ಲ ಸೊಪ್ಪು, ಇವಾಗ ಆ ಸೊಪ್ಪನ್ನು ಸೇರಿಸ್ಕೊಂಡು ಆ ಸೊಪ್ಪಿನ ಜೊತೆಗೆ ನಾನು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನೋ ಹುರಿದಿರೋಂಥ ಕಾಳುಗಳೆಲ್ಲನೂ ಜೀರಿಗೆ ಅದೆಲ್ಲನೂ ಸಾಸಿವೆ ಎಲ್ಲನೂ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೇಕಾದರೆ ಇದನ್ನು ನೀವು ಬೇಕಾದರೆ 1 ತಿಂಗಳಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಗಾಜಿನ ಬಾಟ್ಲಲ್ಲಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮತ್ತು ಈ ರೊಟ್ಟಿಗೆ, ಜೋಳದ ರೊಟ್ಟಿಗೆ, ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಜರ್ನಿಗೂ ಇದನ್ನು ತೊಗೊಂಡೋದ್ರೆ 1 ವಾರ ಆದರೂ ಹಾಳಾಗಲ್ಲ. ನೀವು ಹೆಂಗನ ಇಟ್ಕೊಂಡು ತಿನ್ಬೋದು.
ಈ ರೀತಿ ಜರ್ನಿ ಮಾಡೋವಾಗ ತೊಗೊಂಡೋದ್ರೆ ಸೂಪರಾಗಿ ರೆಡಿ ಆಯಿತು. ಖಂಡಿತ ಈ ರೀತಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಹಾಕೋ ಮೊದಲೇ ನೀವು ಬರುತ್ತೆ. ಸೂಪರಾಗಿ ಬಂದಿದೆ. ನೋಡಿ ಫ್ರೆಂಡ್, ಟೇಸ್ಟ್ ನೋಡಿ. ಥ್ಯಾಂಕ್ ಯು ಫ್ರೆಂಡ್.